ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ನಾ ಭಾಳ ಸಲ ಹೇಳ್ತೇನೆ, ಭಾಳಷ್ಟು ಜನ ಮತ್ತು ಫೋನ್ ಮಾಡಿ ಕೇಳ್ತಾರೆ, ಯಾಕೋ ನಿಮ್ಮ ಪ್ರತಿ ದಿವಸ ನಮ್ಗೆ ನಿಮ್ಮ ಎಪಿಸೋಡ್ಗಳು ಬರವಾರ್ರಿ, ಯಾಕೆ ಏನಂತ ಫೋನ್ ಮಾಡಿ ಕೇಳತ್ತೀರಿ, ಮುಖತ್ ಸಿಕ್ಕಾಗೂ ಕೇಳತ್ತೀರಿ. ಮೊದಲ ಗರ್ದಿಗಮ್ಮತ್ ಪೇಜ್ಗೆ ನೀವು ಫಾಲೋವರ್ ಆಗ್ರಿ, ಅಲ್ಲಿ ಬಟನ್ ಒತ್ತಿರಂದ್ರೆ ಪ್ರತಿ ದಿವಸ ಗರ್ದಿಗಮ್ಮತ್ ನಿಮ್ಗೆ 7ರಿಂದ 8 ಚಹಾ ಕುಡಿತ್ನಾಗ ಹಾಜರ್ ಇರ್ತೈತೆ. ಆಮ್ಯಾಗ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಪ್ರತಿ ದಿವಸ ಲೈಕ್ ಮಾಡ್ತಾರೆ. ಏನು ಅಭಿಮಾನ ಅಥವಾ ಅವ್ರಿಗೇನು ಒಂದು ಗರ್ದಿಗಮ್ಮತ್ ಮ್ಯಾಗ ನಂಬಿಕೆನೋ ಗೊತ್ತಿಲ್ಲ, ಪ್ರತಿ ದಿವಸ ಏನು ಒಂದು ಲೈಕ್ ಮಾಡೋರಿಗೆ, ಶೇರ್ ಮಾಡೋರಿಗೆ, ಕಮೆಂಟ್ ಮಾಡೋರಿಗೆ ಗರ್ದಿಗಮ್ಮತ್ ಸಾವಿರಾರು ನಮಸ್ಕಾರಗಳನ್ನು ತಿಳಿಸುತ್ತೆ. ಒಟ್ಟಾರೆ ರಮೇಶ್ ಜಾರಕಿಹೊಳಿ 1985 ಫಸ್ಟ್ ಟೈಮ್ ರಾಜಕಾರಣದಾಗ ಸೋಲ್ತಾರೆ. 99ರಿಂದ ಕಂಟಿನ್ಯೂ ಆಗಿ ಅವ್ರು 2018 ಮಟ್ಟ ಕಾಂಗ್ರೆಸ್ನಾಗ ML ಆಗಿ, ಮಂತ್ರಿ ಆಗಿ, ಏನೇ ಮಾತಾಡಬೇಕಾದ್ರೆ ನೇರವಾಗಿ ಮಾತಾಡ್ತಿರ್ತಾರೆ ಅವ್ರು, ಯಾರು ಮುಲಾಜಿಲ್ದನ. ಅವ್ರ ಅಂತಮ್ರ ವಿಷಯ ಬಂದಾಗ ಆಯ್ತು, ರಾಜಕೀಯ ನಾಯಕರ ವಿಷಯ ಬಂದಾಗ ಆಯ್ತು, ಅನೇಕ ಸಲ ನೇರವಾಗಿ ಮಾತಾಡ್ತಾರೆ ಅವ್ರು, ಯಾರು ಮುಲಾಜಿಲ್ದನ ಮಾತಾಡ್ತಾರೆ. ಆದರೆ ಒಮ್ಮೆ ಬಾಲಚಂದ್ರ ಜಾರಕಿಹೊಳಿ ಅವ್ರು ಹೇಳ್ತಿರ್ತಾರೆ, ರಮೇಶ್ ಜಾರಕಿಹೊಳಿ ಅವರ ಮಾತಾಡೋದ ಒಮ್ಮೆ ಭಾಳ ದೊಡ್ಡ ಅನಾಹುತ ಆಗ್ತಾವಂತ ನಕ್ಕೋತ ಮೀಡಿಯಾ ಮುಂದೆ ಹೇಳ್ತಿರ್ತಾರೆ. ಆದರೆ ಇವತ್ತು ಒಂದು ಸರ್ಕಾರ ಕೆಡವಿ ಒಂದು BJPಗೆ ಹೋಗಿ ಅಲ್ಲಿ ನೀರಾವರಿ ಮಂತ್ರಿ ಆಗಿ ಒಂದು ಯಾವುದೋ ಸಮಸ್ಯೆದಾಗ ಸಿಕ್ಕ ರಾಜೀನಾಮೆ ಕೊಟ್ಟ, ಆಮೇಲೆ ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಅನೇಕ ಜನರಿಗೆ ಅವರ ಬೇಷರತ್ತಾಗಿ ಟಿಕೆಟ್ ಕೊಡಿಸಿದ್ರು. ಆದರೆ ಯಾಕೋ ರಮೇಶ್ ಜಾರಕಿಹೊಳಿ ಅವರ ಆಶೀರ್ವಾದ ಅಥವಾ ಜನರ ಮತದಾರ ಆಶೀರ್ವಾದ ಆಗ್ಲಾರ್ಗೆ ಭಾಳಷ್ಟು ಮಂದಿ ಬಿದ್ದು ಆದ್ರೆ. ಇವತ್ತವರ ವಿಜೇಂದ್ರನ BJP ಅಧ್ಯಕ್ಷರಂತ ಒಪ್ಪುವುದಿಲ್ಲ, ಯಡಿಯೂರಪ್ಪನ ಒಪ್ಪುವುದಿಲ್ಲ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ, ಅರವಿಂದ್ ಲಿಂಬಾವಳಿ ಇವತ್ತು ಭಾಳಷ್ಟು ಜನರ ಜೊತೆ ಅವರ ತಮ್ಮ ಸಂಪರ್ಕ ಬೆಳೆಸಿ ಭಿನ್ನಮತಿ ಅಂದ್ರೆ ನಾವು ಒಪ್ಪುವುದಿಲ್ಲ, ಅದಕ್ಕೆ ನಂದು ಸಹಮತ ಇಲ್ಲ, ನಾ ವಿಜೇಂದ್ರ ಇರೋ ಮಟ್ಟ BJP ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅಂತ ನೇರವಾಗಿ ಪತ್ರಿಕಾಗೋಷ್ಠಿ ಒಳಗೆ ಹೇಳಿದಾರೆ. ಇವತ್ತು ಬೆಳಗಾವಿ ಒಳಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಡಿಸೆಂಬರ್ 1ನೇ ತಾರೀಕು ವಕ್ಫ್ ಆಸ್ತಿ ಇದರ ಸಲುವಾಗಿ ನಿರ್ಧಾರ ಸಲುವಾಗಿ ನಾನು ಪ್ರತಿಭಟನೆ ಮಾಡ್ತೀನಿ, ಮತ್ತು ಡಿಸೆಂಬರ್ 1ಕ್ಕೆ ಎಲ್ಲರೂ ಬರಬೇಕು ಅಂತೇಳಿ ಮಹಾತ್ಮ ಗಾಂಧಿ ಭವನದೊಳಗೆ ಕಾರ್ಯಕ್ರಮ ಆಯೋಜನೆ ಮಾಡ್ಕೊತಾರೆ. ಒಟ್ಟಾರೆ ಇಲ್ಲಿ ಏನು ಕಂಡು ಬರ್ತೈತೆ ಅಂದ್ರೆ, ರಮೇಶ್ ಜಾರಕಿಹೊಳಿ ಅವರ ಯಾರ್ಯಾರು ಅವ್ರಿಗೆ ಮದತ್ ಮಾಡಿರು ಅವರೆಲ್ಲ ಆ ಸಭಾಕ್ಕೆ ಬರ್ತಾರೋ ಇಲ್ಲೋ, ಅತನಿ ಆಯ್ತು, ಕಾಗವಾಡ ಆಯ್ತು, ಬೈಲೊಂಗಲ್ ಆಯ್ತು, ಅಥವಾ ನಿಮ್ಮ ಈ ಸೌದತ್ತಿ ಆಯ್ತು, ರಾಮದುರ್ಗ ಆಯ್ತು, ಖಾನಾಪುರ ಆಯ್ತು, ಯಾರ್ಯಾರಿಗೆ ಅವ್ರು ಮದತ್ ಮಾಡಿರಲ್ಲ, ಟಿಕೆಟ್ ಕೊಡಿಸಿದ್ರಲ್ಲ, ಬಿದ್ದಂಥ MLA ಗಳಾಯ್ತು, ಆರಿಸಿ ಬಂದವರಾಯ್ತು, ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಹೋಗ್ತಾರೋ ಇಲ್ಲೋ ನೋಡ್ಬೇಕಾಗಿದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ನಡೆ ಭಾಳ ಸ್ಪಷ್ಟತೆ ಇರ್ತೈತೆ. ಆ ಒಂದು ಸಭಾದಾಗ ನಮ್ಮ ಜಿಲ್ಲಾದವ್ರು ಯಾರ್ಯಾರು ಭಾಗವಹಿಸ್ತಾರಲ್ಲ ಅದ್ರ ಮ್ಯಾಗ ಮುಂದಿನ ನಿರ್ಮಾಣದಾಗ ರಮೇಶ್ ಜಾರಕಿಹೊಳಿ ಅವರ ಒಂದು ನಿರ್ಧಾರ ಒಂದು BJPಗೆ ಸ್ಪಷ್ಟ ಸಂದೇಶ ಹೋಗ್ತೈತೆ. ಆದರೆ ಇದ್ರಾಗ ರಮೇಶ್ ಜಾರಕಿಹೊಳಿ ಅವ್ರು ಪಾಸ್ ಆಗ್ತಾರೋ ಅಥವಾ ಮೂಲ BJPಗೆ ಪಾಸ್ ಆಗ್ತಾರೋ, ಯಾರಾಗ್ತಾರೋ ಕಾದು ನೋಡಬೇಕಾಗೈತೆ ಡಿಸೆಂಬರ್ 1 ಮಟ್ಟ. ಆದರೆ ರಮೇಶ್ ಜಾರಕಿಹೊಳಿ ಅವರ ಒಂದು ಈ ನಿರ್ಧಾರನ ಅವರ ಅಭಿಮಾನಿಗಳು ಮಾತ್ರ ಸ್ವಾಗತ ಮಾಡ್ತಾರೆ. ನಮಸ್ಕಾರ.